ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಿದೆ ಕೇಂದ್ರ ಸರ್ಕಾರ. ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನ ಹೆಚ್ಚಿಸುವಂತಹ ಹೊಸ ಯೋಜನೆಯ ಹೊಣೆಗಾರಿಕೆಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ನೀಡಲಾಗಿದೆ. ಯೋಜನೆಯ ಅನುಷ್ಠಾನದ ಹೊಣೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಭೂಮಿ ಮೇಲಿನ ಅಪರೂಪದ ಅಯಸ್ಕಾಂತಗಳ ಯೋಜನೆ ಇದರ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಇದರ ಜೊತೆಗೆ ಈಗ ಮತ್ತೊಂದು ಯೋಜನೆಯ ಹೊಣೆಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಹೆಗಲಿಗೆ ವಹಿಸಲಾಗಿದೆ. ಭೂಮಿಯ ಮೇಲಿನ ಅಪರೂಪದ ಅಯಸ್ಕಾಂತಗಳ ಯೋಜನೆ, ಆ ಯೋಜನೆಯ ಜೊತೆಗೆ ಈಗ ಮತ್ತೊಂದು ಯೋಜನೆಯನ್ನ ಕೇಂದ್ರ ಸಚಿವರಿಗೆ ಕೊಟ್ಟಿರುವಂತದ್ದು. ಸ್ಕೀಮ್ ಟು ಎನ್ಹಾನ್ಸ್ ದಿ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಇನ್ ಇಂಡಿಯಾ. ಅಂದ್ರೆ ಉತ್ಪಾದಕ ಕ್ಷೇತ್ರದಲ್ಲಿ ಬೇಕಾಗುವಂತಹ ಯಂತ್ರಗಳ ತಯಾರಿಕೆ ಇರಬಹುದು, ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅದನ್ನ ಬಿಲ್ಟ್ ಮಾಡುವಲ್ಲಿ ಭಾರತವನ್ನ ಸದೃಢ ಮಾಡಬೇಕು, ಅದರಲ್ಲಿ ಆತ್ಮನಿರ್ಭರತೆಯನ್ನ ತರಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೊಸ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. ಅದರ ಅನುಷ್ಠಾನದ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಹೆಗಲಿಗೆ ನೀಡಲಾಗಿದೆ. ಮೊದಲ ಯೋಜನೆ ಏನು? ಭೂಮಿಯ ಮೇಲಿನ ಅಪರೂಪದ ಅಯಸ್ಕಾಂತಗಳ ಉತ್ಪಾದನೆ, ರೇರ್ ಅರ್ತ್ ಮ್ಯಾಗ್ನೆಟಿಕ್, ಅವುಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಅವುಗಳ ಬಳಕೆಯ ಯೋಜನೆಗೆಯ ಹೊಣೆಯನ್ನ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ನೀಡಲಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಮೀಸಲಿಟ್ಟಿರುವಂತಹ ಒಟ್ಟು ಅನುದಾನ ಒಟ್ಟು ಮೊತ್ತ 7,280 ಕೋಟಿ. ಎರಡನೇ ಯೋಜನೆ ನಿರ್ಮಾಣ ಮತ್ತು ಮೂಲಸೌಕರ್ಯ ಉಪಕರಣಗಳಿಗಾಗಿ ಸಂಬಂಧಪಟ್ಟಂತಹ ಯೋಜನೆ. ಇದರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನ ಹೆಚ್ಚಿಸೋದು. ಅಂದ್ರೆ ಇಕ್ವಿಪ್ಮೆಂಟ್ಗಳು ಎಲ್ಲವೂ ಕೂಡ, ಆ ಯಂತ್ರಗಳು ಮಷಿನ್ಗಳು ಎಲ್ಲವೂ ಭಾರತದಲ್ಲೇ ತಯಾರಾಗುವಂತಹ ರೀತಿ, ಅದಕ್ಕೆ ಪ್ರೋತ್ಸಾಹವನ್ನ ಕೊಡೋದು, ಅದಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದು. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವಂತಹ ಅನುದಾನದ ಮೊತ್ತ 14,000 ಕೋಟಿ. ಎಚ್.ಡಿ. ಕುಮಾರಸ್ವಾಮಿಯವರ ಕಾರ್ಯಕ್ಷಮತೆ ಹಾಗೆ ದಕ್ಷತೆಯ ಮೇಲೆ ವಿಶ್ವಾಸವನ್ನ ಇಟ್ಟಂತಹ ಕೇಂದ್ರ ಸರ್ಕಾರ ಬೃಹತ್ ಕೈಗಾರಿಕಾ ಸಚಿವಾಲಯಕ್ಕೆ ಈ ಹೊಣೆಗಾರಿಕೆಯನ್ನ ಒಪ್ಪಿಸಿದೆ. ಸಿಇಐ ಯೋಜನೆಯ ಜವಾಬ್ದಾರಿಯನ್ನ ಎಚ್.ಡಿ. ಕುಮಾರಸ್ವಾಮಿಯವರ ಹೆಗಲಿಗೆ ನೀಡಲಾಗಿದೆ. ಕೈಗಾರಿಕಾ ಕ್ಷೇತ್ರದ ಬೆನ್ನೆಲುಬನ್ನ ಸಶಕ್ತಗೊಳಿಸುವಂತಹ ಕಾರ್ಯತಂತ್ರ ಇದು. ಆತ್ಮನಿರ್ಭರ ಭಾರತದತ್ತ ವ್ಯೂಹಾತ್ಮಕ ಹೆಜ್ಜೆಗೆ ಇನ್ನಷ್ಟು ವೇಗ ಇದರಿಂದ ಸಿಗುವಂತಹ ನಿರೀಕ್ಷೆ ಇದೆ. ಹಲವು ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಅಭೂತಪೂರ್ವವಾದಂತಹ ಬೆಳವಣಿಗೆಯಾಗುವಂತಹ ನಿರೀಕ್ಷೆ ಇದೆ. ಈ ಯೋಜನೆಗಳಿಗೆ ಭಾರೀ ಯಂತ್ರೋಪಕರಣಗಳ ಅವಶ್ಯಕತೆ ಇರುತ್ತೆ. ಈಗ ಸುರಂಗಗಳನ್ನ ಕೊರೆಯುವಂತಹ ಯಂತ್ರಗಳಿರಬಹುದು, ಅಥವಾ ಕ್ರೇನ್ ಇರಬಹುದು, ಕಾಂಕ್ರೀಟ್ ಪೇವರ್ಸ್ ಇರಬಹುದು, ಮಣ್ಣು ತೆಗೆಯುವಂತಹ ಯಂತ್ರಗಳಿರಬಹುದು, ಅಥವಾ ಸುಧಾರಿತ ಎಂಜಿನಿಯರಿಂಗ್ ವ್ಯವಸ್ಥೆ ಇರಬಹುದು. ಈ ಹೆಚ್ಚಿನ ಉಪಕರಣಗಳನ್ನ ಭಾರತ ಇದುವರೆಗೂ ಆಮದು ಮಾಡ್ಕೊಳ್ತಾ ಇತ್ತು, ಬೇರೆ ದೇಶದಿಂದ ಖರೀದಿ ಮಾಡ್ತಾ ಇತ್ತು. ಆದ್ರೆ ಈ ಯೋಜನೆಯ ಅಡಿ ಇದನ್ನ ಬದಲಾಯಿಸಬೇಕು, ಇಲ್ಲೇ ಅವುಗಳನ್ನ ತಯಾರು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನ ಭಾರತದ ಸರ್ಕಾರ, ಕೇಂದ್ರ ಸರ್ಕಾರ ಹೊಂದಿದೆ. ಹೀಗಾಗಿ ಈ ಯೋಜನೆಯ ಹೊಣೆಗಾರಿಕೆಯನ್ನ ಎಚ್.ಡಿ. ಕುಮಾರಸ್ವಾಮಿಯವರ ಇಲಾಖೆಗೆ ವಹಿಸಲಾಗಿದೆ. ಯೋಜನೆಯ ಗುರಿ ಏನು? ದೇಶೀಯ ಮೌಲ್ಯವರ್ಧನೆಯನ್ನ ಸುಧಾರಿಸೋದು, ಈಗಿರುವಂತಹ ಆಮದು ಅವಲಂಬನೆಯನ್ನ ತಗ್ಗಿಸೋದು. ಹೊರದೇಶದಿಂದ ಖರೀದಿ ಮಾಡೋದು ಯಾಕೆ? ಇಲ್ಲೇ ಅಂಥದ್ದೊಂದು ವಾತಾವರಣವನ್ನ ಅಥವಾ ಯಂತ್ರಗಳ ಉತ್ಪಾದನೆಗೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನ ಇಲ್ಲೇ ಮಾಡ್ಕೊಂಡ್ರಾಯ್ತು. ಇಲ್ಲೇ ಉದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಸ್ವ ಅವಲಂಬನೆ ಹೆಚ್ಚಾಗಬೇಕು ಪರಾವಲಂಬನೆಗಿಂತ. ಇದು ಕೇಂದ್ರ ಸರ್ಕಾರದ ಉದ್ದೇಶ. ಸ್ಥಳೀಯವಾಗಿಯೇ ಉತ್ಪಾದನೆಯನ್ನ ಬಲಪಡಿಸೋದು, ಹಾಗೆ ಜಾಗತಿಕ ಸ್ಪರ್ಧಾತ್ಮಕ ಸಾಮರ್ಥ್ಯಗಳನ್ನ ನಿರ್ಮಿಸೋದು, ಬೇರೆ ದೇಶಗಳಿಗೆ ಟಕ್ಕರ್ ಕೊಡೋ ರೀತಿ ಈ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನ ಸಾಧಿಸೋದು ಕೇಂದ್ರ ಸರ್ಕಾರದ ಉದ್ದೇಶ. ಇನ್ನು ಅರ್ಜಿಗಳ ಆಹ್ವಾನ, ಭಾರತದಲ್ಲೇ ಉತ್ಪಾದನೆ ಮಾಡುವವರಿಗೆ ಅರ್ಜಿಯನ್ನ ಆಹ್ವಾನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಇಲಾಖೆ ಮಾಡಿದೆ. ಉಪಕರಣಗಳನ್ನ ತಯಾರಿಸುವಂತಹ ಕಂಪನಿಗಳು, ಈ ದೊಡ್ಡ ದೊಡ್ಡ ಯಂತ್ರಗಳು ಏನ್ ನಾವು ಇಷ್ಟು ವರ್ಷ ಆಮದು ಮಾಡ್ಕೊಳ್ತಾ ಇದ್ವಿ, ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇಂಥ ಯಂತ್ರಗಳನ್ನ ಇಲ್ಲೇ ತಯಾರಿಸುವಂತಹ, ಉಪಕರಣಗಳನ್ನ ಇಲ್ಲೇ ತಯಾರಿಸುವಂತಹ ಕಂಪನಿಗಳಿಗೆ ಅವಕಾಶ ಸಿಗಲಿದೆ. ಭಾರತದಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನ ನಿರ್ಮಿಸುವಂತಹ ಕಾರಣಕ್ಕಾಗಿ ಹೂಡಿಕೆ ಮಾಡೋಕೆ ತಯಾರಿರುವವರಿಂದ ಅರ್ಜಿ ಆಹ್ವಾನವನ್ನ ಮಾಡಲಾಗಿದೆ. ಲಾಭ ಏನು ಇದರಿಂದ? ಇದು ಸಂಪೂರ್ಣ ಕಾರ್ಯಕ್ಷಮತೆ ಆಧಾರಿತ ವಿಧಾನದಲ್ಲಿ ನಡೆಯುವಂತಹ ಒಂದು ಕೆಲಸ. ಫಲಾನುಭವಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ, ಜೊತೆಗೆ ಉತ್ತೇಜಕ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರದಿಂದ, ಅದು ಸಬ್ಸಿಡಿ ಇರಬಹುದು, ಇನ್ಸೆಂಟಿವ್ ಇರಬಹುದು, ಅದನ್ನ ಕೊಡುವಂತಹ ಕೆಲಸ ಆಗುತ್ತೆ. ದೇಶೀಯ ಹೂಡಿಕೆಗೆ ಕೂಡ ಈ ಯೋಜನೆಯಿಂದ ಉತ್ತೇಜನ ಸಿಗುತ್ತೆ. ಉಪಕರಣ ಹಾಗೆ ಘಟಕಗಳ ನಿರ್ಧಾರಿತ ಮಾರಾಟ, ಗುರಿಗಳ ಸಾಧನೆ, ಈ ಗುರಿಗಳನ್ನೆಲ್ಲ ಹೊಂದಲಾಗಿದೆ.
ಒಟ್ಟಾರೆಯಾಗಿ ಆತ್ಮನಿರ್ಭರತೆಯನ್ನ ಸಾಧಿಸುವುದು ಈ ಯೋಜನೆಯ ಮಹತ್ವದ ಗುರಿ. ಹೇಗಿರುತ್ತೆ ಈ ಯೋಜನೆ? ಯಾವ ರೀತಿ ಕಾರ್ಯರೂಪಕ್ಕೆ ತರಲಾಗುತ್ತೆ? ಈ ಯೋಜನೆಯ ಒಟ್ಟು ಅವಧಿ 7 ವರ್ಷಗಳದ್ದು. ಇದರಲ್ಲಿ ಮೊದಲ 2 ವರ್ಷ ಸಾಮರ್ಥ್ಯ ವೃದ್ಧಿಗಾಗಿ ಮೀಸಲಿಡಲಾಗುತ್ತೆ. ಅಂದ್ರೆ ಮೊದಲಿಗೆ ಆ ಇಕ್ವಿಪ್ಮೆಂಟ್ಗಳನ್ನ ತಯಾರು ಮಾಡೋಕೆ ಬೇಕಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡೋದು. ಅದು ಕಂಪನಿಗಳಿಂದ ಅರ್ಜಿ ಆಹ್ವಾನ ಇರಬಹುದು, ಕಂಪನಿಗಳ ಸೆಟಪ್ ಇರಬಹುದು, ಫ್ಯಾಕ್ಟರಿ ತಯಾರಿಕೆ ಇರಬಹುದು. ಆ ಸಾಮರ್ಥ್ಯ ವೃದ್ಧಿಯ ಬುನಾದಿಯನ್ನ ಹಾಕೋದಕ್ಕೆ 2 ವರ್ಷಗಳ ಕಾಲ ಮೀಸಲಿಡಲಾಗುತ್ತೆ. ಮುಂದಿನ 5 ವರ್ಷ ನೈಜ ಉತ್ಪಾದನೆ ಹಾಗೆ ಮಾರಾಟದತ್ತ ಹೆಚ್ಚಿನ ಗಮನವನ್ನ ವಹಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರೋತ್ಸಾಹಕ ಬೆಂಬಲದ ಮೇಲೆ ಕೇಂದ್ರ ಸರ್ಕಾರ ಗಮನವನ್ನ ನೀಡುತ್ತೆ. ಏನ್ ಅಗತ್ಯತೆ ಇದೆಯೋ ಅಂತಹ ಕಂಪನಿಗಳಿಗೆ ಅಥವಾ ಅಂತಹ ಇಂಡಸ್ಟ್ರಿಗೆ ಅಗತ್ಯ ಇರುವಂತಹ ಯೋಜನೆಗಳು, ಅಗತ್ಯ ಇರುವಂತಹ ಇನ್ಸೆಂಟಿವ್ಸ್, ಅಗತ್ಯ ಇರುವಂತಹ ಹೂಡಿಕೆ, ಅದ್ರ ಮೇಲೆ ವರ್ಕ್ ಮಾಡಲಾಗುತ್ತೆ ಮುಂದಿನ 5 ವರ್ಷಗಳ ಕಾಲ. ಯೋಜನೆ, ಹೂಡಿಕೆ, ನಾವೀನ್ಯತೆಗಾಗಿ ವಿಶ್ವಾಸ ಮತ್ತು ಶಕ್ತಿಯನ್ನ ತುಂಬುವುದು ಕೇಂದ್ರ ಸರ್ಕಾರದ ಕೆಲಸ. ಭಾರತೀಯ ಜಾಗತಿಕ ಕಂಪನಿಗಳಿಂದ ಹೂಡಿಕೆಯನ್ನ ಇನ್ವೈಟ್ ಮಾಡುವುದು ಕೂಡ ಇದರಲ್ಲಿ ಪ್ರಮುಖ ಭಾಗವಾಗಿರುತ್ತೆ. ಬಲಿಷ್ಠ ಉತ್ಪಾದನಾ ಪರಿಸರದ ವ್ಯವಸ್ಥೆಯನ್ನ ಈ ಮೂಲಕ ಬೆಳೆಸುವಂತಹ ಗುರಿಯನ್ನ ಹೊಂದಲಾಗಿದೆ. ವೆಚ್ಚದ ಅನಾನುಕೂಲಗಳನ್ನ ನಿವಾರಿಸುವಂತಹ ಕೆಲಸ ಮಾಡಲಾಗುತ್ತೆ. ಯಾರು ಇದನ್ನ ಮಾಡೋಕ್ ಮುಂದೆ ಬರ್ತಾರೋ ಅವರಿಗಾಗುವಂತಹ ಖರ್ಚು ಅಥವಾ ಆ ಹಣದ ಕೊರತೆ ಏನಿದೆ, ಅದಕ್ಕೆ ಬೇಕಾದಂತಹ ಪರಿಹಾರದ ಕ್ರಮಗಳು ಏನು, ಅದನ್ನ ಕೇಂದ್ರ ಸರ್ಕಾರ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಇನ್ನು ರಫ್ತು ಸ್ಪರ್ಧಾತ್ಮಕತೆಯನ್ನ ಸುಧಾರಿಸುವಂತಹ ಗುರಿಯನ್ನ ಕೂಡ ಹೊಂದಿದೆ. ಕೌಶಲ್ಯಪೂರ್ಣ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡುವುದು ಕೂಡ ಈ ಯೋಜನೆಯ ಗುರಿಗಳಲ್ಲಿ ಒಂದು. ಇದರಿಂದ ಆಗುವಂತಹ ಲಾಭ ಏನು? ದೇಶಕ್ಕೆ ಸ್ವಾವಲಂಬಿಯಾಗುತ್ತೆ ಭಾರತ. ಭಾರತದ ಮೂಲಸೌಕರ್ಯ ಪರಿಸರ ವ್ಯವಸ್ಥೆಗೆ ಸ್ವಾವಲಂಬನೆಯ ಒಂದು ಗರಿ ಸಿಗುತ್ತೆ. ಸುರಂಗ ಕೊರೆಯುವಂತಹ ಯಂತ್ರಗಳಿರಬಹುದು, ಹೆಚ್ಚಿನ ಸಾಮರ್ಥ್ಯದ ಕ್ರೇನ್ಗಳಿರಬಹುದು, ಕಾಂಕ್ರೀಟ್ ಪೇವರ್ಸ್ ಇರಬಹುದು, ಸುಧಾರಿತ ಅರ್ತ್ ಮೂವರ್ಸ್ ಯಂತ್ರಗಳು, ಇವೆಲ್ಲವೂ ಕೂಡ ಹಲವು ಕಾಮಗಾರಿಗಳಲ್ಲಿ ಬಹಳ ಅವಶ್ಯಕತೆಯನ್ನ ಹೊಂದಿದ್ದಾವೆ. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಯನ್ನ ಮಾಡೋದಿದ್ರು ಈ ಯಂತ್ರಗಳ ಅವಶ್ಯಕತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈಗ ಈ ಹೊಸ ಯೋಜನೆ ಏನಿದೆ, CIE ಯೋಜನೆಯಿಂದ ಭಾರತೀಯ ನಿರ್ಮಿತ ಯಂತ್ರಗಳು ನಮಗೆ ಸಿಗುತ್ತವೆ. ವಿದೇಶಿ ತಯಾರಕರ ಮೇಲೆ ನಮ್ಮ ಡಿಪೆಂಡೆನ್ಸಿ ಕಡಿಮೆಯಾಗುತ್ತೆ, ಆತ್ಮನಿರ್ಭರತೆ ಹೆಚ್ಚಾಗುತ್ತೆ. ಆತ್ಮನಿರ್ಭರತೆಯೊಂದಿಗೆ ವಿಕಸಿತ ಭಾರತದತ್ತ ದೊಡ್ಡ ಹಾಗೆ ಒಂದು ಮಹತ್ವದ ಹೆಜ್ಜೆಯನ್ನ ದೇಶ ಇಡುತ್ತೆ. ಎಂಜಿನ್ಗಳು, ಹೈಡ್ರಾಲಿಕ್ ಯಂತ್ರಗಳು, ನಿಖರ ಭಾಗಗಳ, ಬಿಡಿ ಭಾಗಗಳ ಉತ್ಪಾದನೆ, ಸುಧಾರಿತ ನಿಯಂತ್ರಣ ವ್ಯವಸ್ಥೆಗಳ ಉತ್ಪಾದನೆ, ಇವೆಲ್ಲವನ್ನ ಕೂಡ ಇದು ಹೆಚ್ಚಿಸುತ್ತೆ. ಪೂರೈಕೆಯ ಸರಪಳಿಯನ್ನ ಬಲಪಡಿಸಿ ರಾಷ್ಟ್ರೀಯ ಆರ್ಥಿಕ ಭದ್ರತೆಯನ್ನ ಖಾತ್ರಿಪಡಿಸೋದು ಈ ಯೋಜನೆಯ ಉದ್ದೇಶ. ದೊಡ್ಡ OEMಗಳು, ಶ್ರೇಣಿ 1ರ ಪೂರೈಕೆದಾರರು, MSMEಗಳು ಇದರ ಪಾಲುದಾರರಾಗಿರ್ತಾರೆ. ಹಾಗಾದ್ರೆ ಹೂಡಿಕೆ ಯಾವುದರ ಮೇಲೆ? ದೊಡ್ಡ ಪ್ರಮಾಣದ ಉತ್ಪಾದನಾ ವಿಸ್ತರಣೆಯ ಮೇಲೆ ಹೂಡಿಕೆಗೆ ಹೆಚ್ಚಿನ ಫೋಕಸ್ನ ನೀಡಲಾಗುತ್ತೆ. ತಂತ್ರಜ್ಞಾನ ನವೀಕರಣ, ಆಧುನಿಕ ಉತ್ಪಾದನಾ ಸೌಲಭ್ಯಗಳಿಗೂ ಕೂಡ ಆದ್ಯತೆಯನ್ನ ಕೊಡಲಾಗುತ್ತೆ. ಕೌಶಲ್ಯ ಆಧಾರಿತ ಕಾರ್ಯಪಡೆಯ ಅಭಿವೃದ್ಧಿಯತ್ತಾನು ಗಮನವನ್ನ ಹರಿಸಲಾಗುತ್ತೆ. 2030ರ ವೇಳೆಗೆ ಈ ಹೊಸ ಯೋಜನೆ ಏನಿದೆ, ಈ ಯೋಜನೆಯ ಸರಪಳಿಯಲ್ಲಿ ಗಮನಾರ್ಹವಾಗಿ ನೇರ ಉದ್ಯೋಗ ಸೃಷ್ಟಿಯತ್ತ ಹೆಚ್ಚಿನ ಒಂದು ಫೋಕಸ್ನ ಇಡಲಾಗುತ್ತೆ. ಭಾರತದಲ್ಲಿ ನಿರ್ಮಾಣ ಹಾಗೆ ಮೂಲಸೌಕರ್ಯ ಉಪಕರಣಕ್ಕೆ ವಿಶ್ವ ದರ್ಜೆಯ ಲ್ಯಾಬ್ಗಳ ನಿರ್ಮಾಣ ಆಗುತ್ತೆ. ಮೇಕ್ ಇನ್ ಇಂಡಿಯಾ ಮೂಲಕ ವಿಕಸಿತ ಭಾರತ ಮಾಡುವತ್ತ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಈ ಮೂಲಕ ಇಡ್ತಾ ಇದೆ. ಅದರ ಜವಾಬ್ದಾರಿಯನ್ನ, ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರ ಹೆಗಲಿಗೆ ನೀಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.